ನೋಡಿ ಇಷ್ಟು ಪರ್ಫೆಕ್ಟಾಗಿ ಶೇಂಗಾದ ಹೋಳಿಗೆನೂ ನೀವು ಸಹ ಮಾಡಬೇಕಾ? ಬನ್ನಿ ಹಾಗಾದರೆ ಹೇಳ್ಕೊಡ್ತೀನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಈ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಒಳ್ಳೆಯದು ಮಾಡೋದು ಆರೋಗ್ಯಕ್ಕೆ. ಈ ಚಳಿಗಾಲದಲ್ಲಿ ತಿನ್ನುವಂಥ ಹೋಳಿಗೆ ತುಂಬ ಪರ್ಫೆಕ್ಟಾಗಿ ಒಂದು ಸಹ ಹರಿಲಾರ್ದಂಗೆ ತೂತು ಬೀಳಾರ್ದಂಗೆ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಬನ್ನಿ ಹಾಗಾದರೆ ತಡ ಮಾಡ್ದೆ ವಿಡಿಯೋ ಶುರು ಮಾಡಿ. ಎಲ್ಲರಿಗೆ ಇವತ್ತೊಂದು ಶೇಂಗಾದ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಆಯಿತು, ಹೊಸ ವರ್ಷಕ್ಕೂ ಆಯಿತು, ಎರಡಕ್ಕೂ ಆಯಿತು ಅಂತ ಮಾಡ್ತಾಯಿದ್ದೀನಿ. ಸಿಹಿ ಮಾಡಬೇಕಲ್ಲ, ಹೊಸ ವರ್ಷ ಕೂಡಿದ್ರಿಂದ ಸಂಕ್ರಾಂತಿ ಬಂತು, ಇನ್ನೇನು ಸಂಕ್ರಾಂತಿ ಬಂದೇ ಬಿಡ್ತಿ. ಹಾಗಾಗಿ ಶೇಂಗಾದ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಶೇಂಗಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಶೇಂಗಾ ಅರ್ಧ ಕೆ ಜಿ ಇದೆ. ನೋಡಿ ನೀಟಾಗಿ ಹುರ್ಕೊಳ್ಬೇಕು, ಜೋರು ಉರಿ ಇಟ್ಟು ಹುರಿಬೇಡಿ, ಮೇಲೆ ಸೀದೋದಂಗೆ ಆಗುತ್ತೆ, ಒಳಗಡೆ ಹುರಿದಿರಂಗಿಲ್ಲ. ಶೇಂಗಾ ಸಣ್ಣ ಮಧ್ಯಮ ಉರಿ ಇಟ್ಕೊಂಡು ಹುರ್ಕೊಂಡ್ರಂದ್ರೆ ಚೆನ್ನಾಗಿ ಹುರ್ಕೊಂಡು ತೊಗೊಳ್ಬೇಕಾಗುತ್ತೆ. ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ. ಈಗಿನ ಕಡೆ ತೆಗೆದು ತಣ್ಣಗಾಗಲಿಕ್ಕೆ ಬಿಡುವ. ಹೋಳಿಗೆ ಮಾಡಲಿಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಸ್ವಲ್ಪ ಕೈಲಿ ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಹೋಳಿಗೆ ಮಾಡಲಿಕ್ಕೆ ತುಂಬ ತಿಳುವಾಗಿಲ್ಲ, ತುಂಬ ಗಟ್ಟಿಯಾಗಿಲ್ಲ. ನೋಡಿ ಈ ಹದ ಇದ್ದರೆ ಸಾಕು ಹಿಟ್ಟು. ಇದನ್ನ ಸೈಡಿಗೆ ಮುಚ್ಚಿಟ್ಬಿಡುವ. ನೋಡಿರಿ ನಾವು ಎಷ್ಟು ಶೇಂಗಾ ತೊಗೊಂಡಿರ್ತೀವಿ ಅಷ್ಟು ಬೆಲ್ಲ ತೊಗೊಳ್ಬೋದು. ನೀವು ಸಿಹಿ ಜಾಸ್ತಿ ತಿಂತೀನಿ ಅಂದರೆ, ಇಲ್ಲ ಸ್ವಲ್ಪ ಕಡಿಮೆ ತಿಂತೀನಿ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ತೊಗೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ನಾನಿಲ್ಲೇ 3/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಶೇಂಗಾಕ್ಕೆ 3/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ಶೇಂಗಾ ಕೂಡ ತಣ್ಣಗಾಗಿದೆ. ಸಿಪ್ಪಿಯನ್ನು ಸುಲಿಬೇಕಂತಿಲ್ಲ. ಇದನ್ನ ಈಗೇನು ಮಿಕ್ಸರ್ಗೆ ಹಾಕ್ಕೊಂಡು ಅದ್ರ ಕೂಡ ಸ್ವಲ್ಪ ತರಕಾರಿಗೆ ಗ್ರೈಂಡ್ ಮಾಡಿದ ಮೇಲೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಪೂರ್ಣ ಮಾಡ್ಕೊಳ್ಳುವಂಥದ್ದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ತರಕಾರಿಗೆ. ಈಗ ಉಳಿದಿರೋದನ್ನು ಅದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ರುಬ್ಬುವಾಗಲೇ ಒಂದು 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ನೋಡಿ ಈಗ ಎಲ್ಲವನ್ನು ಹಾಕಾಯಿತು ಮಿಕ್ಸರ್ಗೆ. ಈಗ ಬೆಲ್ಲ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಬೆಲ್ಲ ಈ ಥರ ಮುಂಚೆನೇ ಇದ್ರ ಒಟ್ಟಿಗೆ ಮಿಕ್ಸ್ ಮಾಡಿ ಮತ್ತೆ ಮಿಕ್ಸರ್ಗೆ ಹಾಕ್ಕೋಬೇಕು. ಅಂದರೆ ಬೆಲ್ಲ ಮುಂಚೆನೇ ಮೆತ್ತಗೆ ನೀವು ಒಂದು ತುರಿದು ಬಿಟ್ಟು ಹಾಕ್ಕೊಂಡ್ರೆ ಏನು ಹಾಕ್ಕೊಳ್ಬೇಕಂತಿಲ್ಲ ಮಿಕ್ಸರ್ಗೆ, ಹೀಗೇನೆ ಮಿಕ್ಸ್ ಮಾಡ್ಬೋದು. ಇದು ನಾನು ಸ್ವಲ್ಪ ಸಣ್ಣಗೆ ಜಜ್ಜಿ ತೊಗೊಂಡಿದ್ದೀನಿ. ಈಗ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೋಡಿ ರುಬ್ಕೊಂಡು ಬಂದಾಯಿತು. ಯಾವ ರೀತಿ ಆಗಿದೆ ಈ ರೀತಿ ಆಗುತ್ತೆ ಬೆಲ್ಲ ಕೂಡಿದ ಮೇಲೆ. ಇದಕ್ಕೆ ಸ್ವಲ್ಪ ನೀರು ಚಿಂಬಿಸ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ಚಿಂಬಿಸ್ಕೊಳ್ಳಿ. ಒಂದೇ ಸಲ ಹಾಕ್ಕೊಳ್ಬೇಡಿ, ಮತ್ತು ತುಂಬ ತಿಳುವಾದರೆ ಹೋಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಜಾಸ್ತಿ ನೀರು ಹಿಡಿಯೋದಿಲ್ಲ. ಅದು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಬೋದು. ಹೂರ್ಣದ ಹದಕ್ಕೆ ತರಬೇಕು ಇದನ್ನು. ನೋಡಿ ಈ ರೀತಿ ಆದಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕು ಹೋಳಿಗೆ ನೋಡಿಕೊಂಡು ಸಣ್ಣದಾಗಿ ಉಂಡೆ ಕಟ್ಕೊಳ್ಬೇಕಾಗುತ್ತೆ. ಈ ರೀತಿ ಆದಮೇಲೆ ಸಣ್ಣದು ನೋಡಿಕೊಂಡು ದೊಡ್ಡ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಈ ಸೈಜಿಗೆ ಉಂಡೆ ಕಟ್ಟಬೇಕಾಗುತ್ತೆ. ಈಗ ನೋಡಿ ಎಲ್ಲ ಉಂಡೆ ಕಟ್ಟಾಯಿತು. ಇದನ್ನು ಸೈಡಿಗೆ ಇಟ್ಟು ಇಲ್ಲೇ ಇದಕ್ಕೆ ಹಚ್ಚಲಿಕ್ಕೆ ಒಣ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಆದರೂ ತೊಗೊಳ್ಬೋದು, ಗೋಧಿ ಹಿಟ್ಟು ಆದರೂ ತೊಗೊಳ್ಬೋದು. ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಇನ್ನೊಂದು ಸಲ ನಮ್ಗೆ ಎಷ್ಟು ಬೇಕು ಅಷ್ಟು ಉಳ್ಳಿ ಮಾಡಿ ತೊಗೊಳ್ಬೋದು. ನೋಡಿ ಹಿಟ್ಟು ನಾದಿದ್ದೀನಿ. ಈ ಹದ ಇರಬೇಕು ಹಿಟ್ಟು. ಎಷ್ಟು ಉಂಡೆ ಇರ್ತೈತಿ ಅಷ್ಟೇ ಹಿಟ್ಟು ತೊಗೊಳ್ಬೇಕಾಗತ್ತೆ. ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದ್ಸಲ ಒಣ ಹಿಟ್ಟಲ್ಲಿ ಎದ್ಬಿಟ್ಟು ಚೂರು ಅಗಲ ಮಾಡಿಕೊಂಡು ಮಧ್ಯದಲ್ಲಿ ಉಂಡೆ ಇಟ್ಟು ನೀಟಾಗಿ ನೋಡಿ ಈ ಥರ ಕವರ್ ಮಾಡ್ಕೊಂಡು ಬರ್ಬೇಕು. ಅದನ್ನು ತುಂಬ್ಕೊಂಡು ತುಂಬಾ ಸುಲಭ ಮಾಡೋದು. ಈ ಚಳಿಗಾಲದಾಗ ಸಂಕ್ರಾಂತಿಯಲ್ಲಿ ಚಳಿಗಾಲದಾಗಲಿ ಮಾಡ್ಕೊಂಡು ತಿಂತಾಯಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಈ ಥರ ತುಂಬ ಆದಮೇಲೆ ಎಲ್ಲ ಫಿಲ್ಲಿಂಗ್ ಮಾಡಿದೆ ಪೂರ್ತಿ. ಹಿಂಗಾದಮೇಲೆ ಒಣ ಹಿಟ್ಟಲ್ಲಿ ಹೊಲಿಸ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಲಟ್ಟಕೋಬೇಕು. ಲಟ್ಟಿಸ್ಕೊಂಡು ದಪ್ಪ ಬೇಕಾ ತಿಳು ಬೇಕಾ ನೋಡಿಕೊಂಡು ನೀಟಾಗಿ ಲಟ್ಟಿಸ್ಬೇಕು. ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಒಂದು 15 ದಿನ 20 ದಿನ ತಿನ್ಕೋಬೋದು. ಈ ಚಳಿಗಾಲದಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ದಿವಸ ಒಂದೊಂದು ತಿಂದರೂ ಕಮ್ಮಿನೇ ಇದೆ ಈ ಚಳಿಗಾಲದಾಗ. ನೋಡಿ ಇಷ್ಟ ಆದರೆ ಸಾಕು. ತೀರೆ ದಪ್ಪ ಇಲ್ಲ, ತೀರೆ ತಿಳು ಇಲ್ಲ, ದೊಡ್ಡದು ಇಲ್ಲ, ಸಣ್ಣದು ಇಲ್ಲ, ಮಧ್ಯಮ. ನೋಡಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಂಚು ಕಾದಾದ್ಮೇಲೆ ಮಧ್ಯಮ ಉರಿ ಇಟ್ಕೊಂಡು ಆಚೆ ಈಚೆ ಹೊಳಿಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಚೂರು ಬೇಯುವಾಗಲೇ ಆ ಕಡೆಯಿಂದ ಈ ಕಡೆಗೆ ಹೊಳಿಸಿ ಹಾಕೊಂಡ್ಬಿಡ್ಬೇಕು. ನೋಡಿ ಯಾವ ಥರ ಬಂತು. ಎಣ್ಣೆ ಬೇಕಂದ್ರೂ ಹಾಕೋಬೋದು, ತುಪ್ಪ ಬೇಕಂದ್ರೂ ಹಾಕೋಬೋದು. ನಾನು ಏನಿಲ್ಲ ಈಗೇನೆ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಮಾಡಿಟ್ರೆ 1 ತಿಂಗಳು ಇಟ್ಟರೂ ಹಾಳಾಗೋದಿಲ್ಲ ಹೋಳಿಗೆ. ಸ್ವಲ್ಪ ಎಣ್ಣೆ ತುಪ್ಪ ಹಾಕೋದ್ರಿಂದ ಕಮಟಾಕತಿ ಇಟ್ಟರೆ.
ಒಂದು ಆಚೆ ಈಚೆ ಬಳಸ್ಕೊಂಡು ಬೇಯಿಸ್ಕೊಳ್ಳೋದು. ತುಂಬ ಚೆನ್ನಾಗಿ ಬರ್ತವೆ ಹೋಳಿಗೆ. ನೀಟಾಗೆ ಎಲ್ಲ ಕಡೆ ಹೊಂದ್ಕೊಳ್ಳೋಂಗೆ ಚೆಂದಾಗ ಬೇಯಿಸಿ ತೊಗೊಳ್ಬೇಕು. ನೋಡಿ ಯಾವ ಥರ ಉಬ್ಬಿಕೊಂಡು ಬರ್ತಾಯಿದೆ. ತುಂಬ ಚೆನ್ನಾಗಿ ಬರ್ತವೆ ಹೋಳಿಗೆ. ನೀವು ಒಂದು ಸಲ ಟ್ರೈ ಮಾಡಿ. ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಉಬ್ಬಿಕೊಂಡು ಪೂರಿ ಥರ ಉಬ್ಕೊಂಡು ಬರ್ತವೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.